ನಮಸ್ಕಾರ ವೀಕ್ಷಕರೇ, ಈಗೂ ಉಂಟೆನಲ್ಲಿ ಈ ಪ್ರೋಗ್ರಾಮ್ಗಳನ್ನ ನೀವು ನೋಡ್ತಾ ಇರಬಹುದು. ವಿಚಿತ್ರ ಸಿಂಬಲ್ಸ್ಗಳು ಭೂಮಿ ಮೇಲೆ ಕಾಣೋದಕ್ಕೆ ಶುರುವಾಗಿದೆ. ಎಷ್ಟೆಷ್ಟೋ ಹೊಲಗಳಲ್ಲಿ ಈ ತರ ಸಿಂಬಲ್ಸ್ಗಳು ಕ್ರಿಯೇಟ್ ಆಗ್ತಾ ಇದೆ. ಹೌದು, ಈ ಸಿಂಬಲ್ಸ್ಗಳಲ್ಲಿರುವಂತ ಶಕ್ತಿ ಏನು ಅನ್ನೋದು ಪ್ರಶ್ನೆ ಆಗಿ ಹುಟ್ಟಿರೋದು. ಏಲಿಯನ್ಸ್ಗಳು ಭೂಮಿ ಮೇಲೆ ಬಂದಿದಾವ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಎಲ್ಲರಿಗೂ ಹುಟ್ಬಿಡುತ್ತೆ. ಕಾರಣ, ಅಷ್ಟೊಂದು ದೊಡ್ಡ ದೊಡ್ಡ ಸಿಂಬಲ್ಸ್ಗಳು ನೆಲದ ಮೇಲೆ ಆಗ್ತಾ ಇರೋರು ಯಾರು? ಮನುಷ್ಯರ ಕೈಲಂತೂ ಸಾಧ್ಯ ಇಲ್ಲ ಅಷ್ಟೇ ಅಕ್ಯುರೇಟ್ ಆಗಿ, ಪರ್ಫೆಕ್ಟ್ ಆಗಿ, ಎಕರೆಗಟ್ಟಲೆ ಜಾಗದಲ್ಲಿ ಇಷ್ಟು ರೀತಿ ಸಿಂಬಲ್ಗಳನ್ನ ಹಾಕೋದು ತುಂಬಾನೇ ಕಷ್ಟ ಇದೆ ಅಂತಾನೆ ಎಲ್ಲರೂ ಹೇಳ್ತಾರೆ. ಪ್ಲಸ್ ಆ ಸಿಂಬಲ್ಸ್ ಗಳ ಮಧ್ಯ ಭಾಗಕ್ಕೆ ಹೋಗೋದಾದ್ರೆ ಅಲ್ಲಿ ಏನೋ ಒಂದು ಫೀಲ್, ಮನುಷ್ಯರಿಗೆ ಏನೋ ಒಂದು ಶಕ್ತಿ ಸಿಗ್ತಾ ಇದೆಯೇನೋ ಅನ್ನೋ ರೀತಿ, ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಕ್ರಿಯೇಟ್ ಆಗಿದೆಯೋ ಅನ್ನೋ ಒಂದು ರೀತಿ ಶಕ್ತಿಗಳಲ್ಲಿ ಫೀಲ್ ಆಗ್ತಾ ಇದೆ ಜನರಿಗೆ. ಅಲ್ಲಿ ಕುತ್ಕೊಂಡು ಧ್ಯಾನ ಮಾಡೋದೆಲ್ಲ ಮಾಡ್ತಾ ಇದಾರೆ ಎಷ್ಟೋ ಜನ. ಬಟ್ ಇಷ್ಟೊಂದು ದೊಡ್ಡ ದೊಡ್ಡ ಅಕ್ಯುರೇಟ್ ಆಗಿರುವಂತ ಸಿಂಬಲ್ಸ್ ಗಳನ್ನ ಹಾಕಿ ಪ್ರಕೃತಿನಲ್ಲಿ ಏನನ್ನ ತಿಳಿಸ್ಬೇಕು ಅಂತ ಓಡಾಡ್ತಾ ಇದೆ ಈ ಏಲಿಯನ್ಸ್ ಗಳು ಅನ್ನೋದೇ ಇಲ್ಲಿ ಪ್ರಶ್ನೆ ಆಗಿರೋದು. ಇಲ್ಲಿ ಅದೇ ಹೇಳದ್ನೆಲ್ಲ, ಎಲ್ಲ ಧ್ಯಾನ ಮಾಡೋದು, ಎಲ್ಲಾ ರೀತಿ ಪ್ರಾರ್ಥನೆಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಜನ. ಅಲ್ಲಿ ಏನ್ ಆಗ್ತಾ ಇದೆ ಅನ್ನೋ ಪ್ರಶ್ನೆ ಎಲ್ಲರಿಗೂ ಹುಡ್ತಾ ಇದೆ. ಇದು TV9 ಅಲ್ಲಿ ಈಗೂ ಉಂಟೆನಲ್ಲಿ ತಿಳಿಸ್ತಾ ಇರುವಂತ ವಿಷಯಗಳು. ಎಷ್ಟೆಷ್ಟೋ ಜನ ಸೈಂಟಿಸ್ಟ್ಗಳು ಹೋಗಿ ಇದನ್ನ ಅಧ್ಯಯನ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಏಲಿಯನ್ಸ್ಗಳು ನಮ್ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಏನಾದ್ರು ಪ್ರಯತ್ನ ಮಾಡ್ತಾ ಇದಾವ ಈ ತರ ಸಿಂಬಲ್ಗಳ ಮೂಲಕ? ಆಗ್ಲೂ ಕೂಡ ಹಿಂದಿನ ಕಾಲದಲ್ಲಿ ಈ ತರ ಕಮ್ಯುನಿಕೇಶನ್ ನಡೆದಿತ್ತು ಕೆಲವೊಂದು ಸಲ. ನಮ್ಮ ಪಿರಮಿಡ್ಗಳ ಮೇಲೆ ಈ ತರ ಸ್ಟ್ರಕ್ಚರ್ಗಳು ಇದಾವೆ, ಅದಕ್ಕೆ ಇದಕ್ಕೆ ಏನು ಕೋ ರಿಲೇಷನ್ ಇದೆ ಅನ್ನೋ ಪ್ರಶ್ನೆ ಇಲ್ಲಿ ಹುಟ್ಟುತ್ತೆ. ಒಟ್ನಲ್ಲಿ ವಿಚಿತ್ರಗಳು, ಸಿಂಬಲ್ಗಳು ನಮ್ಮ ಸುತ್ತಮುತ್ತ ಕಾಣಿಸೋದಕ್ಕೆ ಶುರುವಾಗಿದೆ ಇತ್ತೀಚಿನ ದಿನಗಳಲ್ಲಿ. ಅಲ್ಲಿ ಯಾರು ಕೂಡ ಮ್ಯಾನ್ಯುಯಲಿ ಅಂತೂ ಈ ರೀತಿ ಸಿಂಬಲ್ಸ್ ಗಳನ್ನ ಮಾಡೋದಕ್ಕಾಗೋದಿಲ್ಲ. ಆ ರೀತಿ ಚಿತ್ರಗಳು ಅಲ್ಲಿ ಸೃಷ್ಟಿ ಆಗ್ತಾ ಇದೆ. 100 ಎಕರೆ ಜಾಗದಲ್ಲಿ ಈ ರೀತಿ ಸಿಂಬಲ್ಸ್ ಗಳನ್ನ ಕ್ರಿಯೇಟ್ ಮಾಡೋ ಕೆಲಸ ಮಾಡ್ತಾ ಇದೆ. ಯಾವ ಗ್ರಹದಿಂದ ಬಂದಿರೋ ಜೀವಿಗಳು ಅನ್ನೋದೇ ಇಲ್ಲಿ ಪ್ರಶ್ನೆ ಆಗುತ್ತೆ. ಇಲ್ಲ, ಮನುಷ್ಯರು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ ಅಷ್ಟೇ ಅಕ್ಯುರೇಟ್ ಆಗಿ ಮಾಡೋದಕ್ಕೆ. ರಂಗೋಲಿ ರೀತಿ ಅದನ್ನೆಲ್ಲ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಯಾವ ಕಾರಣಕ್ಕೆ ಅನ್ನೋ ಪ್ರಶ್ನೆ ಉಟ್ಬಿಡುತ್ತೆ. ಒಟ್ಟಿನಲ್ಲಿ ಏಲಿಯನ್ಸ್ಗಳು ಮನುಷ್ಯರ ಜೊತೆ ಕಾಂಟ್ಯಾಕ್ಟ್ ಮಾಡೋದಕ್ಕೋ, ಇಲ್ಲ ಮುಂದೆ ಆಗುವಂತ ವಿನಾಶಗಳ ಬಗ್ಗೆ ಮುನ್ಸೂಚನೆ ತಿಳಿಸೋದಕ್ಕೋ ಬೇರೆ ಬೇರೆ ಆಕೃತಿಗಳನ್ನ ಕ್ರಿಯೇಟ್ ಮಾಡಿ ಮನುಷ್ಯರ ಜೊತೆ ಒಂದು ಕನೆಕ್ಟಿವಿಟಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾವ ಈ ಏಲಿಯನ್ಸ್ಗಳು ಅನ್ನೋದು ಇಲ್ಲಿ ಒಂದು ಪ್ರಶ್ನೆ ಆಗುತ್ತೆ. ಎಷ್ಟೆಷ್ಟೋ ಸಿಂಬಲ್ಸ್ಗಳು ಅವುಗಳು ಕೊಡ್ತಾ ಇದಾವೆ, ನೀವು ನೋಡ್ತಾ ಇದ್ದೀರಾ ಆ ಸಿಂಬಲ್ಸ್ ಗಳನ್ನೆಲ್ಲ. ಒಟ್ನಲ್ಲಿ ಇದೆಲ್ಲ TV9 ತೋರಿಸ್ತಾ ಇದ್ದಾರೆ. ಇನ್ನ ಬೇರೆ ಬೇರೆ ಪ್ರೋಗ್ರಾಮ್ಗಳಲ್ಲಿ ಇದ್ರ ಬಗ್ಗೆನೇ ಡಿಸ್ಕಷನ್ ನಡೀತಾ ಇರೋದು. ಯಾಕೆ ಈ ತರ ಆಗ್ತಾ ಇದೆ, ಯಾಕೆ ಈ ತರ ಸಿಂಬಲ್ಸ್ ಗಳನ್ನ ಕೊಡ್ತಾ ಇದ್ದಾರೆ, ಈ ಸಿಂಬಲ್ ಅರ್ಥ ಏನು ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೋ ಕೆಲಸ ಎಲ್ಲರೂ ಮಾಡ್ತಾ ಇದ್ದಾರೆ. ಅದರಲ್ಲೂ ಶನಿ ಮೀನ ರಾಶಿಗೆ ಎಂಟ್ರಿ ಆಗೋ ಟೈಮು ಅನ್ನೋದು ಬೇರೆ ಜನ ಎದುರಿಸೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಈ ತರ ಎಂಟ್ರಿ ಆದಾಗ ಮೇಜರ್ ಇಂಪ್ಯಾಕ್ಟ್ ಆಗುತ್ತೆ ಭೂಮಿ ಮೇಲೆ ಅಂತ ಕಾಲಜ್ಞಾನಿಗಳು ಬೇರೆ ಬರ್ದಿದ್ರು. ಪ್ಲಸ್ ಈಗ ಆಸ್ಟ್ರಾಲಜಿ ಅದನ್ನೇ ಹೇಳ್ತಾ ಇರೋದ್ರಿಂದ ಇದರ ಆಧಾರದ ಮೇಲೆ ಏಲಿಯನ್ಸ್ ಗಳೇನಾದ್ರೂ ಭೂಮಿ ಮೇಲೆ ಅಟ್ಯಾಕ್ ಮಾಡ್ತಾವ, ಇಲ್ಲ ಭೂಮಿ ಮೇಲೆ ಆಗುವಂತ ಬದಲಾವಣೆಗಳು ಈ ತರ ಆಗುತ್ತೆ, ಇದಕ್ಕೆ ಸಿದ್ಧರಾಗಿ ಅಂತ ಒಂದು ಮುನ್ಸೂಚನೆ ಕೊಡ್ತಾ ಇದ್ದಾವ. ಏಲಿಯನ್ಸ್ ಮಾಹಿತಿಗಳನ್ನ ರವಾನೆ ಮಾಡ್ತಾ ಇದ್ದಾವ ಪ್ರಕೃತಿ ಮೂಲಕ ಅನ್ನೋದು ಇಲ್ಲಿ ಒಂದು ಪ್ರಶ್ನೆ ಆಗ್ಬಿಡುತ್ತೆ. ಇದಕ್ಕೆಲ್ಲ ಉತ್ತರ ಹುಡ್ಕೋ ಕೆಲಸ ಎಲ್ಲರೂ ಮಾಡ್ತಾ ಇದ್ದಾರೆ. ನಿಮ್ ಕೈಲಿ ಸಾಧ್ಯ ಆದ್ರೆ ನೀವು ಹುಡ್ಕೋ ಕೆಲಸ ಮಾಡ್ಬೋದು. ಎಲ್ಲರಿಗೂ ಇದು ಸಾಧ್ಯ ಆಗೋದಿಲ್ಲ ಅಂತ ಸಾಧನೆ ಸಿದ್ಧಿ ಆದಿನಲ್ಲಿದ್ದವ್ರಿಗೆ ಕೆಲವೊಬ್ಬರಿಗೆ ಇದು ಗೋಚರ ಆಗುತ್ತೆ ಅಂತ ಹೇಳ್ತಾರೆ. ನೋಡೋಣ, ಅಂತವ್ರು ಯಾರಾದ್ರೂ ನಮಗೂ ಸಿಕ್ಕಿದ್ರೆ ಅವ್ರ ಜೊತೆ ಡಿಸ್ಕಸ್ ಮಾಡಿ ನಿಮ್ಗೆ ಅವಶ್ಯಕತೆ ತಿಳಿಸೋ ಕೆಲಸ ಮಾಡೋಣ. ಒಟ್ಟಿನಲ್ಲಿ ಪ್ರಕೃತಿನಲ್ಲಿ ತುಂಬಾ ಮೇಜರ್ ಆಗಿ ಬದಲಾವಣೆ ಆಗ್ತಾ ಇದೆ ಅನ್ನೋದಕ್ಕೆ ಇದೆಲ್ಲ ಸಾಕ್ಷಿಗಳು. ಆ ಸಾಕ್ಷಿಗಳನ್ನ ಇಟ್ಕೊಂಡಷ್ಟೇ ನಾವು ಮಾತಾಡ್ತಾ ಇದೀವಿ. ಇದು ಎಚ್ಚರಿಕೆ ಏನಾದ್ರು ಅನ್ಕೊಳ್ಳಿ, ಇಲ್ಲ ಎದುರಿಸ್ತಾ ಇದಾರೆ ಅಂತನಾದ್ರು ಅನ್ಕೊಳ್ಳಿ. ಒಟ್ಟಿನಲ್ಲಿ ಕಣ್ಣು ಮುಂದೆ ಕಾಣಿಸ್ತಾ ಇರುವಂತ ಸತ್ಯಗಳು, ಇಂಥ ಸತ್ಯಗಳ ಜೊತೆ ಮತ್ತೆ ನಾವು ಸಿಗ್ತಾ ಇರ್ತೀವಿ. ಥ್ಯಾಂಕ್ ಯು. ನೀವು ಒಂದ್ಸಲ ಈ ಪ್ರೋಗ್ರಾಮ್ಗಳನ್ನ ನೋಡಿ. ಈಗೂ ಉಂಟೆನಲ್ಲಿ ಕಾಣಿಸ್ತಾ ಇರುವಂತ ಈ ವಿಷಯಗಳು ಅವರು ತಿಳಿಸ್ತಾ ಇದ್ದಾರೆ. ಎಷ್ಟೆಷ್ಟೋ ವಿಷಯಗಳನ್ನ ಆಗ್ತಾ ಇರೋ ಬದಲಾವಣೆಗಳು ಯಾವ ತರ ಇದೆ, ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಮನುಷ್ಯರ ಮೇಲೆ ಅನ್ನೋದನ್ನ ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ಮಾಹಿತಿ ಕೊಡ್ತಾ ನಾನು ಹೋಗ್ತಾ ಇರ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬಾಯ್.